ವೆರಿ ಲೆಸ್ ಟೈಮ್ ಇದೆ. ಸೊ ಹಾಗಾಗಿ ನಾನು ಎಲ್ಲರ ಹತ್ರ ಒಂದೊಂದು ಸ್ಮಾಲ್ ರಿಯಾಕ್ಷನ್ನ ತಗೊಂಡ್ಬಿಡ್ತೀನಿ. ಕೊನೆಯದಾಗಿ ಏನಂತ ಹೇಳ್ತೀರಿ? ಟಿಕೆಟು, ಜಟಾಪಟಿ, ಮಾನದಂಡ, ಏನೇನು ಇಟ್ಕೊಂಡಿರೋ ಸ್ಟ್ರಾಟಜಿ, ವಾಟ್ ಎವರ್. ಫಸ್ಟ್ ನಾನು ನಿಮ್ಮನ್ನ ಕೇಳ್ತಿದ್ದೀನಿ. ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಓಕೆ, ಒಬ್ಬ ಅದ್ವಿತೀಯ ನಾಯಕ, ಎಸ್, ಯಾವ ಯುಗ ಪುರುಷ ಅಂತ ಕರಿತೀವಿ ನರೇಂದ್ರ ಕೊನೆಯದಾಗಿ ಏನ್ ಹೇಳ್ತೀರಾ? ಮಾತಾಡ್ಸಿ, ಮಾತಾಡ್ರಿ ನಟರಾಜ್ ಗೌಡ್ರೆ, ಹೇಳಿ ಮಧ್ಯ ಒಂದು ನಿಮಿಷ ಕಾಲಾವಕಾಶ. ನೋಡಿ, ಈಗ ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಭಾರತ ಹೆಂಗಿತ್ತು, ಉಚ್ಚಾರ ಸ್ಥಿತಿನಲ್ಲಿತ್ತು, ಡೆಮಾಕ್ರಸಿನಲ್ಲಿ ಎಷ್ಟು ಚೆನ್ನಾಗಿತ್ತು, ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಎಷ್ಟು ಚೆನ್ನಾಗಿತ್ತು, ಅಭಿವೃದ್ಧಿನಲ್ಲಿ ಎಷ್ಟು ಚೆನ್ನಾಗಿತ್ತು. ಈಗ ಕಳೆದ 9.5 ವರ್ಷದಿಂದ ಹೆಂಗೆ ಡೌನ್ ಫಾಲ್ ಆಗ್ತಾ ಇದೆ, ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ಗಳು ಹೆಂಗೆ ಬೀಳ್ತಾ ಇದೆ, ಸಿಸ್ಟಮ್ನ ಹೆಂಗೆ ಕೊಲಾಪ್ಸ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಬಂದ ಮೇಲೆ. ಆಮೇಲೆ ರೈತರ ಆದಾಯ ಹೆಂಗೆ ಕಡಿಮೆ ಆಗ್ತಾ ಇದೆ, ಉದ್ಯಮ ಹೆಂಗೆ ಸೃಷ್ಟಿ ಆಗ್ತಾ ಇಲ್ಲ, ಉದ್ಯೋಗಗಳು ಹೆಂಗೆ ಸೃಷ್ಟಿ ಆಗ್ತಾ ಇಲ್ಲ, ಬೆಲೆ ಏರಿಕೆ ಹೆಂಗಾಗ್ತಾ ಇದೆ, ದೇಶದ ಬಡತನ ಹೆಂಗೆ ಕಿತ್ತಿ ತಿಂತಾ ಇದೆ, ಅಸಮಾನತೆ ಹೆಂಗೆ ಹೆಚ್ಚಿಗೆ ಆಗ್ತಾ ಇದೆ, ಇದನ್ನ ನೋಡ್ತಾ ಇದ್ದಾರೆ. ಇಡೀ ಜಗತ್ತು ನೋಡ್ತಾ ಇದೆ, ಇಡೀ ಭಾರತ ನೋಡ್ತಾ ಇದೆ. ಆದರೆ ಇದನ್ನ ಸರಿ ಮಾಡಬೇಕಾದಂತ ಅವಕಾಶ ಈಗ ಬಂದಿದೆ. ಇಂಡಿಯಾ ಮೈತ್ರಿ ಕೂಡ ಸರಿ ಮಾಡುತ್ತೆ. ಇಂದಿನ ಕೆಲವೇ 3 ತಿಂಗಳಲ್ಲಿ ದೇಶಕ್ಕೆ ಇಟ್ಟಿರತಕ್ಕಂತಹ ಗ್ರಹಣ ಬಿಡುತ್ತೆ. 9.5 ವರ್ಷಗಳ ದೇಶಕ್ಕೆ ಬಿಡುತ್ತೆ ಇಂಡಿಯಾ ಮೈತ್ರಿಕೂಟ. ಕರ್ನಾಟಕದಲ್ಲೂ ಕೂಡ 28 ಗೆಲ್ತೀವಿ. ಇಡೀ ದೇಶದಲ್ಲಿ 350 ಗೆಲ್ತೀವಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ದೇಶದಲ್ಲಿ ಎಲ್ಲರೂ ಸಮಾನತೆಯನ್ನು ಬರುತ್ತೆ. ಬಿಜೆಪಿ ತಕ್ಕ ಪಾಠವನ್ನು ಕಲಿತಾರೆ. ಇಡೀ ನಾನು ಏನಕ್ಕೆ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದೆ ಅಂತಂದ್ರೆ, ಏನೆಲ್ಲ ಜಗತ್ತಿನ ವಿದ್ಯಮಾನಗಳ ಮಧ್ಯದಲ್ಲಿ ಇವತ್ತು ಒಂದು ರೀತಿ ಒಳಿತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ಭಾರತ. ಅದು ಎಲ್ಲ ರಂಗಗಳಲ್ಲೂ ಭಾರತ ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥದ್ದು. ನಮ್ಮ ಯಶೋಗಾನ ಎಷ್ಟು ಹೋಗ್ತಾ ಅಂದ್ರೆ 21ನೇ ಶತಮಾನ ನಾವೇನ್ ಅನ್ಕೊಂಡಿದ್ವಿ ಭಾರತದ ಶತಮಾನ ಅಂತ, ಜಗತ್ತಿನಲ್ಲಿ ಭಾರತ ಒಂದು ಶ್ರೇಷ್ಠ ದೇಶವನ್ನಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಪಡ್ತೀನಿ. ವಿರೋಧ ಪಕ್ಷದ ಸ್ಥಾನದಷ್ಟಾರು ಕಾಂಗ್ರೆಸ್ ಗೆದ್ದು ಒಂದು ರಚನಾತ್ಮಕವಾದಂತ ಸದ್ವಿಚಾರ ಉಳ್ಳುವಂತ ರಾಜಕೀಯ ಪಾರ್ಟಿ ಆಗಲಿ ಅಂತ ಒಂದು ಆಸೆ. ಅಲ್ಲ, ನನಗನ್ನಿಸ್ತಾ ಇತ್ತು ಇವರು ಇಂಡಿಯಾ ಅಲಯನ್ಸ್ ಅಂತ ಮಾಡಿದಾಗ ಇದೊಂದು ದೊಡ್ಡ ಥ್ರೆಟ್ ಆಗ್ಬೋದು ಬಿಜೆಪಿಗೆ ಅಂತ ಹೇಳಿ. ಬಟ್ ಡೌನ್ ದ ಲೈನ್ ನೋಡಿದ್ರೆ ಬಹುಶಃ ಅವರು ದೇ ವಿಲ್ ರಿಮೈನ್ ವಾಟ್ ದೇವರ್. 2019 ಎಷ್ಟು ಸ್ಥಾನಗಳು ಬಂದಿತ್ತು ಅದಕ್ಕಿಂತ ಹೆಚ್ಚು ವ್ಯತ್ಯಾಸ ಆಗಲ್ಲ. ಕಾಂಗ್ರೆಸ್ಗೆ 52 ಬಂದಿತ್ತು, ಮೇ ಬಿ 15-20 ಜಾಸ್ತಿ ಬರ್ಬೋದು ದೇಶಾದ್ಯಂತ. ಐ ಥಿಂಕ್ ದಿಸ್ ಇಸ್ ದ ರಿಯಾಲಿಟಿ. ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ರು ಉಪಾಧ್ಯಾಯ ಅವರು. ರಿಸಲ್ಟ್ ತಗೊಳ್ಳಿ ಸರ್, ನೋಡಿ ಸರ್, ವೇಟ್ ಮಾಡಿ ಸರ್, ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ಹೇಳಿ ಸರ್. ರಾಜಕೀಯ ವಿಶ್ಲೇಷಕರು ಅವರು ಕಂಡ ಹಾಗೆ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದಲ್ಲೇ 28 ಬರ್ತೀವ್ರಿ. ಕರ್ನಾಟಕದಲ್ಲೇ 28 ಬರ್ತೀವಿ. ಈ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್, ದಕ್ಷಿಣ ಭಾರತದಲ್ಲಿ ಇಂಡಿಯಾ ಮೈತ್ರಿಕೂಟ, ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂದ್ರೆ ನಾನೇನು ಅಬ್ಜೆಕ್ಟ್ ಮಾಡದ? 330 ಸಂತೋಷ ಬರ್ಲಿ, ಸಂತೋಷ ಅಂತೀನಿ. ನೀವು ಹೇಳಿದಾಗ ನಾನು ಅಬ್ಜೆಕ್ಟ್ ಮಾಡಲಿಲ್ಲ. ನೀವು ನನ್ನ ವಿಶ್ಲೇಷಣೆ ಒಪ್ಕೋಬೇಕು. 330 ಬರುತ್ತಾ? ಸಂತೋಷ. ನೋಡೋಣ ಫಲಿತಾಂಶ. ಯಾರು ಎಲ್ಲರೂ ಅವರವರ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲೇ ಇದ್ದಾರೆ. ಓಕೆ, ಕಾಂಗ್ರೆಸ್ ಎಷ್ಟು ಭಯಪಟ್ಟಿದೆ. ಭಾರತ ತೆಗೆದುಕೊಂಡು ಹೋಗ್ಲಿಕ್ಕೆ ಮೋದಿ ಕಾದು ನೋಡೋಣ. ಇನ್ನು ಟೈಮ್ ಇದೆ ಚುನಾವಣೆಗೆ. ಟಿಕೆಟ್ ಹಂಚಿಕೆ, ಟಿಕೆಟ್ ವಿಚಾರವಾಗಿ ಬಹಳ ದೊಡ್ಡ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಈಗ ನೋಡೋಣ ಯಾರ್ಯಾರಿಗೆ ಟಿಕೆಟ್ ಸಿಗತ್ತೆ, ಯಾರ್ಯಾರು ಬೇಕು ಅಂತಾರೆ, ಯಾರ್ಯಾರು ಬೇಡ ಅಂತಾರೆ, ಏನೇನಾಗತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡೋಣ. ಏನೇನಾಗತ್ತೆ ಅಂತ ರಿಸಲ್ಟ್ ಏನ್ ಬರುತ್ತೆ ಅದನ್ನು ನೋಡೋಣ. ಸೊ ಯಾರ ಲೆಕ್ಕಾಚಾರ ಸರಿಯಾಗಿತ್ತು ಅನ್ನೋದು ರಿಸಲ್ಟ್ ಬಂದ ದಿನ ಗೊತ್ತಾಗತ್ತೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.